Day 3 of 365 days ವಿಡಿಯೋ ಚಾಲೆಂಜ್. ಇವತ್ತು ಲೇಟ್ ಆಗಿ ಬಂದೆ, ಎದ್ದೇಳಕ್ಕೆ ಆಗ್ಲಿಲ್ಲ ಬೆಳಿಗ್ಗೆ. ಅದಕ್ಕೆ ಫಸ್ಟ್ ನೀರೆಲ್ಲ ಕೊಟ್ಬಿಟ್ಟು ಬರೋಣ, ಸ್ಟಾರ್ಟ್ ಮಾಡೋಣ. ಆಮೇಲೆ ಡ್ಯೂಟಿ ಸ್ವಲ್ಪ ಏನಂತಂದ್ರೆ ಅಂಗಡಿ ಇವತ್ತು ಸ್ವಲ್ಪ ನೋಡ್ಕೋಬೇಕಾಗುತ್ತೆ. ಮುಂದೆ ಇರೋ ಅಂಗಡಿ ಕ್ಲೋಸ್ ಆಗಿರೋದ್ರಿಂದ ಇಲ್ಲಿ ಸ್ವಲ್ಪ ರಶ್ ಜಾಸ್ತಿ ಇದೆ. ಅದಕ್ಕೆ ಒಂದ್ ದೊಡ್ಡ ಟೀ ಕೊಡ್ರಿ, ಫುಲ್ ಚಳಿ ಹಾಕತಿ. ಟೀ ಅಲ್ಲ, ಇದಕ್ಕೆ ಈ ಟೈಮ್ ಅಲ್ಲಿ ರಮ್ ಕುಡಿಬೇಕು. ರಮ್ ಕೊಡಿದ್ರೆ ಡ್ಯೂಟಿ ಯಾರು ಮಾಡ್ಕತ್ತಾನ್ರಿ? ಈ ರಮ್ ದೊಡ್ಡದ ಚಿಕ್ಕದ? ದೊಡ್ಡದ್ರಿ, ಚಿಕ್ಕದ್ ಯಾವ ಮೂಲಗ್ರಿ ನಮ್ಗ್ರಿ? ಈ ದೇಹ ನೋಡಿ ಹೆಂಗ್ ಹಿಂಗ್ ಹೇಳಕತ್ತೀರಿ? ಮಲ್ಲಿ ನನ್ ಟೀ ಬ್ಲಾಕ್ ಮಾಡಾಕತ್ತೀನಿ, ₹2 ಎಕ್ಸ್ಟ್ರಾ ಕೊಡ್ಬೇಕು ನಮ್ಗ. ಪರ್ಮಿಷನ್ ಪರಶುರಾಮ ಏನಾರ ಹೇಳಂಗಿದ್ರಿ ಹೇಳು. ಪರಶುರಾಮಣ್ಣ, ನಿಮ್ ಡೈಲಾಗ್ಗೆ ನಾನ್ ಫಿದಾ ಆಗ್ಬಿಟ್ಟಿದೀನಿ. ಆದಷ್ಟು ಬೇಗ ಸಿಗ್ಬೇಕು ನೀವು ನಮ್ಗೆ. ಸಿಕ್ಕಿಲ್ಲ ಅಂದ್ರೆ ಹುಡಿಕೊಂಬತ್ತೀವಿ. ಯಾರ್ರೀ ನಿಮ್ಮನ್ ತಡೀತಿರೋದ? ಸರಿನಾ? ಓಕೆ ರೇ ಶೆಟ್ರ, ಏನ್ರಿ ನಿಮ್ ಹಾವಳಿ? ಬಂದವರೆಲ್ಲ ನಿಮ್ಮನ್ನೇ ಕೇಳ್ತಾರೆ. ಹೇಳಿ ಸಾಕಾಗೈತೆ. ಆ ವಯ್ಯ ಇಂದ್ರಾನಗರ ಬಿಟ್ಟು ಬರಲ್ಲ ಅಂತ. ಅದೆಲ್ಲ ಕುಂಡೆ ಪಲ್ಯ ಅಂಡೆ ಪಲ್ಯ ಅವೆಲ್ಲ ನಮ್ ನೋಡ್ಬೇಕ್ರಿ ನಿಮ್ಮನ್ನ. ಅವರು ಉತ್ತರ ಕರ್ನಾಟಕ ಕಂಟೆಂಟ್ ಮಾಡೋದ್ರಲ್ಲಿ ಬಿಸಿ ಅವನು. ಅವನು ಕೂಡ ಇವಾಗ 1ನೇ ತಾರೀಕಿಂದ ವಿಡಿಯೋಸ್ ಮಾಡ್ತಾನೆ. 1ನೇ ತಾರೀಕಿಂದ 1 ವರ್ಷದ 1 ವರ್ಷ ಹೆಂಗೆ ಡ್ಯೂಟಿ ಬೀಳ್ತಾಯ್ತಾ? 50-60 ಬೀಳ್ತಾವೆ. ನೆನ್ನೆ ಅದನ್ನೂ ಇರ್ಲಿಲ್ಲ ಗುರುವೆ, ತಲೆ ಕಟ್ಟೋಗ್ಬಿಟ್ಟಿತ್ತು. ನೆನ್ನೆ ಬೀಳ್ತಾಯ್ತವ ನಮ್ಮ ಹತ್ರ. ನಮಗಾದ್ರೂ ಡ್ಯೂಟಿನ ಕೊಡಲ್ಲ ಅಂತ ನಮ್ಮ ಹತ್ರ ಮಾಡಕ್ರಿ. ಡ್ಯೂಟಿ ಮಾಡಿದ್ರೆ ಡ್ಯೂಟಿ ಕೊಡ್ತೇನ್ರಿ. ಅವನಿಗೆ ₹150 ಕೊಡ್ಬೇಕು. ನಾನು ಅದಕ್ಕೆ ಆಣೆ ಮಾಡಿಲ್ಲ. ನನಗಂಗ್ರು ಡ್ಯೂಟಿನ ಕೊಡ್ತಾ ಇರ್ಲಿಲ್ಲ. ನೋಡಿ ಹೆಂಗ್ ಕೊಡ್ತಾವನೆ. ರ್ಯಾಪಿಡೋ 187, ನಮ್ಮ ಯಾತ್ರೆ 51, 2. ರೋಡ್ ಬಾಡಿಗೆ 200 ಹೊಡೆಯಕತ್ತೇನ್ರಿ ಅಪ್ಪ. ರೋಡ್ ಬಾಡಿಗೆ ₹200 ಒಂದು ಸಿಕ್ಕಾಯ್ತ್ರಿ. ಅದು ಎರಡೇ ನಗರ ಇಂದ ಹೆಬ್ಬಳಕ್ ಹೋಗಿದ್ದೀನ್ರಿ. ₹200 3 ಮಂದಿ ಹಾಕೊಂಡು. ಅಂದ್ರೆ ಕೈ ಬಾಡಿಗೆ ಹೊಡಿತಾ ಇದೀಯಾ? ಸಿಕ್ಕಿದ್ರು ಬಿಡಲ್ಲ. ಕ್ಯಾನ್ಸಲ್ ಮಾಡ್ಬಿಟ್ರು. ಇವಾಗ ತಾನೇ ಡ್ಯೂಟಿ ಹಾಕೊಂಡು ಹೋದ, ಕ್ಯಾನ್ಸಲ್ ಆಯ್ತಂತೆ. ಬಾ 600 ಮೀಟರ್ ತಾಳ್ಮೆ ಇಲ್ಲ ಅಂದ್ರೆ ಏನ್ ತಂದ್ರೆ ಬುಕ್ ಮಾಡ್ತಾರೆ? ಇಲ್ವಾ ಇಲ್ಲಿ ಕೂತ್ಕೋ ಬಾ, ಜಾಗ ಖಾಲಿ ಆಯ್ತು. ಬಾ ನೋಡಿ, ಡ್ಯೂಟಿ ಹಾಕೊಂಡು ಹೋಗೋನೆ ಅಣ್ಣ. ಕ್ಯಾನ್ಸಲ್ ಮಾಡಿದ್ರು ವಾಪಸ್ ಬಂದ. ಎಷ್ಟಾಗ್ತದೆ ನಿಂಗೆ ಕ್ಯಾನ್ಸಲ್? ಅಯ್ಯೋ, ತಾಳ್ಮೆ ಇಲ್ಲ ರೀ ಜನಗಳಿಗೆ, ತಾಳ್ಮೆ ಇಲ್ಲ. 600 ಮೀಟರ್ 700 ಮೀಟರ್ ಕ್ಯಾನ್ಸಲ್ ಮಾಡ್ತಾರ ಅಂದ್ರೆ ಅವ್ರಿಗೇನು ಕೆಲ್ಸಾನೇ ಇಲ್ವಾ? ಬಟ್ ಆ ಟೈಮಲ್ಲಿ ಪದ ಏನ್ ಬರ್ತಾವ ಬೈಗೆ? ಅಯ್ಯೋ, ನಿಮ್ಮ ಲಜ್ಗೆಟ್ಟವ್ರು ಕಣ್ರಿ ನೀವೆಲ್ಲ. ನಿಜವಾಲ್ ಐ ಟೆಲ್ ಯು ಆನೆಸ್ಟ್ಲಿ ಹೇಳ್ತೀನಿ, ಐ ಆಮ್ ಡೀಪ್ಲಿ ಡಿಸ್ಟ್ರೆಸ್ಡ್. ಡ್ಯಾಶ್ ಆಗ್ಬಿಡುತ್ತೆ. ಡಬಲ್ ಬುಕಿಂಗ್ ಕತೆನಾ ನಮ್ಮಲ್ಲಿ ಚೆನ್ನಾಗಿ ಹೇಳ್ತವನೆ. ಏನಾಯ್ತು ಮಲ್ಲಿ ಹೇಳು ಅಣ್ಣ. ನಮ್ಮ ಯಾತ್ರಿ ರ್ಯಾಪಿಡೋ, ಓಲಾ 3ರಲ್ಲೂ ಬುಕ್ ಮಾಡ್ಬಿಟ್ಟವ್ರೆ. 300 ಮೀಟರ್ ಪಿಕಪ್, 600 ಮೀಟರ್ ಡ್ರಾಪ್. 3 ಜನನೂ ಹೋಗಿದೀವಿ. ನಾನ್ ಹೇಳ್ದೆ, ಮೇರಾ ಗಾಡಿ ಮೇ ಆನಾ ನೈ ಕಾ ತೋ ಪೈಸಾ ದೇನಾ. ಭಯ್ಯ ತುಮಾರ ಗಾಡಿ ಮೇ ಆತಾ, ರುಕೋ ಜಗಳ ನೈ ಕರ್ನಾ, ರುಕೋ ಅಂತ ಹೇಳಿ ನಾನ್ ಬಿಟ್ಟೇ ಇಲ್ಲ. ಲಾಸ್ಟ್ ನನ್ ಗಾಡಿಗೆ ಬಂದ್ರು. ಅವ್ರಿಬ್ರು ಬಂದಿದ್ರಲ್ಲ, ಅವ್ರಿಗೂ ₹55 ಇಸ್ಕೊಟ್ಟಿದ್ದೀನಿ. ಎಂತ ಕೇಳ್ರಿ, ಟ್ರಿಬಲ್ ಬಾಡಿಗೆ ಬುಕಿಂಗ್ ಮಾಡಿದ್ರಲ್ಲ ಅದಕ್ಕೆ ಫೈನು. ಮಾಡಂಗಿದ್ರೆ ಒಂದ್ರಲ್ಲಿ ಬುಕ್ ಮಾಡ್ಬೇಕು, ಕಾಯ್ಬೇಕು. 300 ಮೀಟರ್ ಅಂದ್ರೆ ಇನ್ನೆಷ್ಟು ಬಂದೇ ಬರ್ತಾರಂತ. ಒಂದ್ ಪಿಕಪ್, ಒಂದು ಬುಕಿಂಗ್ ಅಷ್ಟಟ್ ಆದ್ಮೇಲೆ ವೆಯ್ಟ್ ಮಾಡ್ಬೇಕು ಹೋಗಕ್ಕೆ. ಅಲ್ಲ, ಈ ತರ ಆಗುತ್ತೆ. 3 ಬಾಡಿಗೆ ಪಿಕಪ್ ಮಾಡ್ದ, 3 ಬಾಡಿಗೆ ಬುಕ್ ಮಾಡಿದ್ರೆ 3 ಆಟೋದವ್ರು ಆಸೆಯಿಂದ ಹೋದ್ರೆ ಕ್ಯಾನ್ಸಲ್ ಆದಾಗ ಏನ್ ಮಾಡ್ತಾರೆ? ಅದಕ್ಕೆ ನನ್ಗೆ ಬಾಡಿಗೆ ಹಾಕ್ಸ್ಕೊಂಡೆ, ಮಿಕ್ದವ್ರು ಬಂದಿರಲ್ಲ ಪಾಪ, ಅವ್ರಿಗೊಂದು ₹55 ಇಸ್ಕೊಟ್ಟು ನನ್ ಕಡೆಯಿಂದ ಈ ಹೆಲ್ಪ್ ಮಾಡಿದ್ವಿ. ಈ ತರ ನೀವು ಮಾಡ್ರಿ. 3 ಪಿಕಪ್ ಮಾಡೋರು ಈ ಸಂದೇಶ ಕೊಡಿ. ಯಾರೇ ಇರ್ಲಿ ಹಂಗೆ ವಿಡಿಯೋ ಮಾಡಿ ಹಾಕ್ಬಿಡಿ ಸೋಷಿಯಲ್ ಮೀಡಿಯಾದಲ್ಲಿ. ಬುಕ್ ಮಾಡಿದ್ರೆ ಅದ್ರ ಏನೈತೆ ಚಾರ್ಜ್? ಯಾಕಂತಂದ್ರೆ ಕ್ಯಾನ್ಸಲೇಷನ್ ಚಾರ್ಜ್ ಬರಲ್ಲ ಯಾವುದೇ. ಹೌದು, ಕ್ಯಾನ್ಸಲೇಷನ್ ಚಾರ್ಜ್ ಬರಲ್ಲ. ನಾವು ಹೋಗಿರ್ತೀವಿ ಏನೋ ಒಂದು ಆಸೆಯಿಂದ. ಕ್ಯಾನ್ಸಲ್ ಮಾಡ್ಬಿಟ್ಟಾಗ ನಮ್ಗೆ ಎಷ್ಟು ಬೇಜಾರಾಗುತ್ತೆ ಹೇಳ್ರಿ. ಅದೇ ಬದಲು ನಾವೆಲ್ಲಿರ್ತೀವಿ ಅಲ್ಲೇ ಇದ್ರೆ ನಮಗೂ ಬೇಜಾರಾಗಲ್ವಾ? ಗ್ಯಾಸ್ ವೇಸ್ಟ್. ಮೊದಲು ಸೆಲ್ ಕೊಡಿ, ಆಮೇಲೆ ಸ್ಟಾರ್ಟ್ ಮಾಡು, ಆಮೇಲೆ ಗೇರ್ ಹಾಕು, ಆಮೇಲೆ ಮುಂದಕ್ಕೆ ಹೋಗು, ಆಮೇಲೆ ಅಯ್ಯೋ ಕ್ಯಾನ್ಸಲ್ ಆಯ್ತು ಅಂತ ತಲೆ ಮೇಲೆ ಕೈ ಇಕ್ಕು. ಇದೇ ಆಯ್ತಾ ಇರೋದು ಎಲ್ಲ ಕಡೆ. ತಾಳ್ಮೆ ಯಾರಿಗೂ ಇಲ್ಲ ಸರ್. ಇವಾಗ ಇನ್ನೊಂದ್ ಏನಾಗೈತೆ ಗೊತ್ತಾ? ಪ್ಯಾಸೆಂಜರ್ ಅರ್ಜೆಂಟ್ ಅಲ್ಲಿ ಬುಕ್ ಮಾಡ್ತಾರೆ ಎಲ್ಲ. ಇವಾಗ ಒಂದ್ 5 ನಿಮಿಷ ಮುಂಚೆ ಬುಕ್ ಮಾಡಲ್ಲ. ಒಂದ್ ಬುಕ್ ಮಾಡಾದ್ಮೇಲೆ ಒಂದ್ ಟೈಮಿಂಗ್ಸ್ ಅಂತ ಬರುತ್ತೆ ಅವ್ರಿಗೆ. ಬರ್ತೈತೆ ಟ್ರ್ಯಾಕ್ ಗೊತ್ತಾಗುತ್ತೆ. ಅದೆಲ್ಲ ನೋಡ್ಕೊಂಡಾದ್ಮೇಲೆ ನೀನ್ 3 ಬುಕಿಂಗ್ ಮಾಡ್ಕೊಂಡ್ರೆ ಅದಕ್ಕೆ ಯಾರು ಹೊಣೆ? ಕಸ್ಟಮರೇ ಹೊಣೆ. ಇನ್ನೊಂದ್ ಏನಾಗುತ್ತೆ ಗೊತ್ತಾ? ಆಪ್ ಗಳಲ್ಲಿ ಇವರು ಬುಕ್ ಮಾಡಿ ಬಿಟ್ಬಿಡ್ತಾರೆ. ಡ್ರೈವರ್ ಬರ್ತಾನೆ, ವೆಯ್ಟ್ ಮಾಡ್ತಾನೆ, ಯಾರು ಬರ್ಲಿಲ್ವಾ, ಅವಾಗ ಕ್ಯಾನ್ಸಲ್ ಮಾಡ್ಕೊಂಡು ಮುಂದೆ ಹೋಗ್ತಾನೆ. ಅವ್ನು ಕ್ಯಾನ್ಸಲ್ ಮಾಡಿರ್ತಾರಲ್ವಾ, ಮತ್ತೆ ಒಂದು ಬುಕಿಂಗ್ ಕೊಡುತ್ತದು. ಬೇರೆ ಡ್ರೈವರ್ ಮತ್ತೆ ಅದೇ ಬುಕಿಂಗ್ ಕೊಡುತ್ತೆ. ಇವಾಗ ಪ್ಯಾಸೆಂಜರ್ ಬುಕ್ ಮಾಡಿದಾರೆ, ಕ್ಯಾನ್ಸಲ್ ಮಾಡ್ಕೊಂಡ್ಬಿಡಿ, ಪರವಾಗಿಲ್ಲ. ನೀವು ಕ್ಯಾನ್ಸಲ್ ಮಾಡದೇ ಇದ್ರೆ ಏನಾಗುತ್ತೆ? ಡ್ರೈವರ್ ಬರ್ತಾನೆ, ಕ್ಯಾನ್ಸಲ್ ಮಾಡ್ಕೊಂಡು ಮುಂದೆ ಹೋಗ್ತಾನೆ. ಅವ್ನು ಕ್ಯಾನ್ಸಲ್ ಮಾಡ್ಕೊಂಡು ಮುಂದೆ ಹೋದಾಗ ಆಟೋಮೆಟಿಕ್ ಇನ್ನೊಂದು ಬುಕಿಂಗ್ ರೈಡ್ನ ಕ್ರಿಯೇಟ್ ಮಾಡುತ್ತೆ. ಯಾವುದೇ ಇರಲಿ, ಓಲಾ, ಊಬರ್, ರ್ಯಾಪಿಡೋ, ನಮ್ಮ ಐತ್ರಿ, ಎಲ್ಲದರಲ್ಲೂ ಇದೇ ಗೋಳು. ಇವಾಗ ಡ್ರೈವರ್ ಬಂದ, ವೆಯ್ಟ್ ಮಾಡ್ದ, ಯಾರು ಬರ್ಲಿಲ್ಲ, ಕ್ಯಾನ್ಸಲ್ ಮಾಡ್ಕೊಂಡು ಮುಂದೆ ಹೋದ, ಅದೇ ಬುಕಿಂಗ್ ಮತ್ತೆ ರೀಕ್ರಿಯೇಟ್ ಆಗಿ ಬೇರೆ ಡ್ರೈವರ್ಗೆ ಹೋಗುತ್ತೆ. ಮತ್ತೆ ಆ ಡ್ರೈವರ್ ಬರಬೇಕು, ಅಲ್ಲಿ ವೆಯ್ಟ್ ಮಾಡಬೇಕು, ಕಾಲ್ ಮಾಡಬೇಕು. ಇದು ತುಂಬಾ ಆಗ್ತಾ ಇದೆ. ಒಂದು ಆ್ಯಪಲ್ಲಿ ಬುಕ್ ಮಾಡ್ತಿರ್ವಾ, ಬರ್ಲಿಲ್ವಾ, ಕ್ಯಾನ್ಸಲ್ ಮಾಡ್ಕೊಂಡು ಸುಮ್ಮನೆ ಆಗ್ಬಿಡಿ. ಮತ್ತೆ ಇನ್ನೂ ಒಂದು ಹೇಳ್ತೀನಿ, ಈ ಅಪಾರ್ಟ್ಮೆಂಟ್ ಅಲ್ಲಿ ಇರೋರಿಗೆ ಒಂದು ಬುಕ್ ಮಾಡ್ತಾರೆ. ಆ ಬುಕಿಂಗ್ ಆದ್ಮೇಲೆ ಅವ್ರಿಗೆ ಯಾವ ಫ್ಲಾಟ್, ಯಾವ ಟವರ್ ಅನ್ನೋದನ್ನ
ಮೆಸೇಜ್ ಮಾಡ್ಬಿಡ್ರಿ, ಅಲ್ಲಿಗೆ ಬರ್ಬೇಕಂತೆ, ಫೋನ್ ಮಾಡ್ಬೇಕಂತೆ, ಅವ್ರದ್ದು ಫ್ಲಾಟ್ ನಂಬರ್ ಕೇಳ್ಬೇಕಂತೆ, ಟವರ್ ನಂಬರ್ ಕೇಳ್ಬೇಕಂತೆ, ಅವ್ರು ಆಳ್ಬೇಕು ಹೋಗ್ಲಿ, ಅವೆಲ್ಲ ಎಂಟ್ರಿ ಆಯ್ತು. ತಿರ್ಗಾ ಲೊಕೇಶನ್ ಹೋಗು, ಮೇಡಮ್ ಮೇ ಆ ಗಯಾ, ಸರ್ ಮೇ ಆ ಗಯಾ, आवो ಸರ್ ಕತ, ಓ ವೇಟ್ ಕರೋ ಭಯ್ಯಾ ಮೇ ಆ ರಹಾ. ಅಲ್ಲೇ 15 ನಿಮಿಷ ಅಲ್ಲೇ ಹೋದ್ರೆ ಇನ್ ನಾವು ಬಾಡಿಗೆ ಹೊಡೆಯೋದಲ್ಲಿ ಇದ್ ಮಾಡೋದಲ್ಲಿ ಒಂದು ಬುಕಿಂಗ್ ಬರುತ್ತೆ. ಅದ್ರ ಮೆಸೇಜ್ ಅಲ್ಲಿ ಯಾವ ಟವರ್ ಯಾವ ಫ್ಲಾಟ್ ಅಂತ ಹಾಕಿದ್ರೆ ನಮ್ ಪಾರ್ ನಾವು ಸೆಕ್ಯೂರಿಟಿ ಹತ್ರ ಕೇಳ್ಕೊಂಡು ಅದ್ ಇದ್ ಮಾಡ್ಕೊಂಡು ಸೀದಾ ಬಂದು ಅಲ್ಲಿ ಫ್ಲಾಟ್ ನಿಂತ್ಕೋತೀವಿ. ಇಲ್ಲ ಇಲ್ಲೊಂದ್ಸಲಿ ಫೋನು ಅಲ್ಲೊಂದ್ಸಲಿ ಫೋನು, ಎಲ್ಲಾ ಕಡೆ ಫೋನ್ಗಳು ಮಾಡ್ಕೊಂಡು ಕುತ್ಕೊಂಡ್ರೆ ನಾವ್ಯಾವಾಗ್ಲೂ ಓಡಿಸೋದು ಬರೀ ಇದೇ ಆಗ್ಬಿಟ್ಟೈತಿ ಎಲ್ಲಾ ಕಡೆ ತಾನೆ. ಅದೇ ಅದು ಒಂದೊಂದು ಅಪಾರ್ಟ್ಮೆಂಟ್ ಇರ್ತಾವೆ, 3 ಕಿಲೋಮೀಟರ್ ಇರ್ತಾವ ಒಳಗಡೆ. ಇಲ್ಲೇ ಐತಲ್ಲ, ಹೋಗಿರೋ ರೋಡಲ್ಲಿ ಬರಂಗಿಲ್ಲ, ಪಕ್ಕದಲ್ಲೂ ತಿರ್ಗ್ಸಂಗಿಲ್ಲ. LNT ಹೋಗು ಗೊತ್ತಾಗುತ್ತೆ. ಇದೇ ನಮ್ ಪ್ರಾಬ್ಲಮ್. ಆ ರೋಡ್ ಗಾನ ಬರ್ತೀರಾ, ಗೇಟ್ ಗಾನ ಬರ್ತೀರಾ, ಅಯ್ಯೋ ಒಂದ್ ಹೆಜ್ಜೆ ಇಕ್ಕಲ್ಲ ಮುಂದಕ್ಕೆ, ಕಾಲ್ ಸಂಭವಿತದೆ. ದೋಸೆ, ಚಟ್ನಿ, ಆಮ್ಲೆಟು, ಮಶ್ರೂಮ್ ಮಸಾಲ, ಸಾಸ್ ನೆಂಚ್ಕೊಳ್ಳೋಕೆ ಬನ್ನಿ ಊಟ ಮಾಡೋಣ. ಸಾರಿ, ನಾಷ್ಟ ಮಾಡೋಣ. ಮಾಮೂಲಿ ಬೇಡಪ್ಪು, ಬೆಳಗ್ಗೆನೆ ರಾಗಿ ಅಂಬ್ಲಿ ಕೊಟ್ಬಿಟ್ಟವ್ರೆ, ಚಂದಾಗಿ ಹೋಗೈತೆ ಹೊಟ್ಟೆಗೆ, ನಾಷ್ಟ ಹಿಡಿಯಲ್ಲ ನಮ್ಗೆ. ಆಮ್ಲೆಟ್ ಅದು ತಿನ್ನು, ದೋಸೆ ಚೆನ್ನಾಗೈತೆ ನೋಡ್ರಿ, ಬೆಳಗ್ಗೆ ಆಮ್ಲೆಟ್ ತಿನ್ನೋ ಯೋಗ ಇವ್ರಿಗೆ. ನಮ್ದು ಡೈಲಿ ಆಮ್ಲೆಟ್. ಪಾಪ ನಮ್ಮ ಅಕ್ಕವ್ರು ಬೆಳಗ್ಗೆನೆ ಎದ್ದು ಮಾಡ್ಕೊಂಡ್ಬಂದು, ಇವನಿಗೆ ಪಾಪ ಬಿರಿಯಾನಿ ಬೇಕಿತ್ತು, ದೋಸೆ ಇಕ್ಕವ್ರೆ. ಆಮ್ಲೆಟ್ ಚಟ್ನಿ ತಿಂತಾ ಇದೀನಿ. ಆಮ್ಲೆಟ್ ಚಟ್ನಿಗೆ ಹತ್ಕೊಂಡ್ ತಿಂತಾವನೆ. ಇದೇ ಮೊದಲನೇ ಬಾರಿ ನಾನು ನೋಡ್ತಾ ಇರೋದು ಈ ಗಿರಾಕಿನ. ಆಮ್ಲೆಟ್ ಅಲ್ಲಿ ತಿಂದಂತ ಮೊದಲನೇ ವ್ಯಕ್ತಿ ಚಟ್ನಿಲಿ ನಾನೇ. ತುಂಬ ಹೊತ್ತಿಂದ ಡ್ಯೂಟಿ ಆನ್ ಮಾಡ್ಕೊಂಡು ಕಾಯ್ತಾ ಇದ್ದೀನಿ, ಸರಿನಾ? ಒಂದು ಡ್ಯೂಟಿ ಬರ್ತೈತೆ, ಜಸ್ಟ್ 1 ಕಿಲೋಮೀಟರ್ ಡ್ಯೂಟಿ, 50 ರೂಪಾಯಿ ಡ್ಯೂಟಿ, ಮಿನಿಮಮ್ ಡ್ಯೂಟಿ. ಒಂದು ಬಿಡ್ತಾ ಇಲ್ಲ. ಆ ರೇಂಜ್ ಡ್ಯೂಟಿಗಳು ಅರ್ಧ ಗಂಟೆಗೆ ಒಂದೊಂದು ಡ್ಯೂಟಿ ಬರ್ತಾ ಇರೋದು. ಫಸ್ಟ್ ಆಫ್ ಆಲ್ ಆ ಡ್ಯೂಟಿಗಳು ಕೈಗೆ ಸಿಗ್ತಾ ಇಲ್ಲ, ಹಂಗಾಗ್ಬಿಟ್ಟೈತೆ. ಆಲ್ಮೋಸ್ಟ್ ಇಲ್ಲಿ 3 ಆಟೋ ನಿಂತಿದ್ದಾವೆ, ನಂದು, ಇನ್ನೂ 2 ಬೇರೆಯವ್ರದ್ದು. ತುಂಬಾ ಹೊತ್ತಿಂದ ಕಾದು ಸಾಕಾಯ್ತು. ಮುಂದೇನು ಆಟೋಗಳು ನಿಂತಿದ್ದಾವೆ, ಡ್ಯೂಟಿಗಳು ಸಿಗ್ತಾನೆ ಇಲ್ಲ. ಒಂದು ಡ್ಯೂಟಿ ಸಿಗ್ತಾ ಇಲ್ಲ. ಇವಾಗ ನಮ್ಮ ಫ್ರೆಂಡ್ ಎಷ್ಟೊತ್ತರೆಗೂ ಕೂತ್ಕೊಂಡು ಕಾತ್ಕೊಂಡು ಹೋದ, ಯಾಕೋ ಗೊತ್ತಿಲ್ಲ ಡ್ಯೂಟಿಗಳಂತೂ ಆಯ್ತಾ. ಹಾಕು ಲೈಕ್ ಅಲ್ಲ, ಗಾಡಿ ಲಾಕ್ ಎತ್ತೀನಿ, ಸ್ಕೂಲ್ಗೆ ಹೋಗಿ ಬಿಟ್ಟು ಬರ್ತೀನಿ ಇವಾಗ. ಹೋಗು, ಅಲ್ಲೇ ಬಿಡ್ತಾರೆ. ಹಾ ಬಿಟ್ಬಿಡು. ಏನಂದೆ ಬಿಡಿ, ರಜಾ ಕೊಟ್ಟಿದ್ದಾರೆ. ಯಾವ ರಜಾ? ಇವಾಗ ಅಲ್ಲೋಗಿ ಧಮಕಿ ಹಾಕ್ತಾರೆ, ನೋಡ್ತಾ ಇರಿ. ಏನ್ ರಜಾ ಕೊಟ್ಟಿದ್ದಾರೆ? ಕ್ರಿಸ್ಮಸ್ ರಜಾ. ರಜೆ ಇದೆ. ಬರಲ್ಲ ಹೋಗಿ. ಹೋಗಿ ಎಲ್ಲಿಗೆ ಹೋಗ್ಬೇಕು? ಮಗನ್ ಕರ್ಕೊಂಡ್ ಬನ್ನಿ. ನಿಮ್ಮ ಮಗ ಕರ್ಕೊಂಡ್ ಬನ್ನಿ. ಎಲ್ಲಿಗೆ? ಅರೆ ಎಲ್ಲಿಗೆ? ನಮ್ಮ ಮನೆಗೆ. ನನ್ ಮನೆಗೆ. ನಿನ್ ಮನೇಲಿ ಏನೇನ್ ಆಟದ ಸಾಮಾನು ಇದಾವೆ ಎಲ್ಲ ಕಿತ್ಕೊಂಡು ಹೋಗ್ಬಿಡ್ತಾನ ನೋಡೋನು. ಬರಲ್ಲ. ಕೊಡಲ್ಲ. ಓಹೋ ರೇ, ಆಟೋ ಯಾರ್ದದು? ಇದು ಅಪ್ಪಂದದು. ಇಲ್ಲ, ನಂದು. ಎಲ್ಲರಿಗೂ ಅಷ್ಟೇ. ಸುಳ್ಳು ಹೇಳ್ಬಾರ್ದಲ್ಲ. ಗಾಡಿ ಹೆಸರು ಯಾರ ಹೆಸರಲ್ಲಿ ಐತಿ ನೋಡು. ಇಲ್ಲಿ ಬಾಯಿಲಿ ಏನಂತ ಐತೆ? ಓದಕ್ ಬರುತ್ತೆ ತಾನೆ? ಎಲ್ಲ ಸುಳ್ಳು ಹೇಳ್ತಿದಾರೆ, ಹೋಗಿ. ಏ ಇಲ್ಲಿ ಬಾರೋ, ಇಲ್ಲಿ ನೋಡ್ ಬಾಯಿಲಿ. ಗಾಡಿ ಯಾರ ಹೆಸರಲ್ಲಿ ಐತೆ ನೋಡ್ ಬಾ. ನಮ್ಮ ಹೆಸರಲ್ಲಿ ಐತೆ. ನಮ್ಮ ಸಾಯಿತೆ. ಇಲ್ಲ, ನಿಮ್ಮ ಹೆಸರಲ್ಲಿ ಇಲ್ಲ. ಇಲ್ಲಿ ನೋಡು ಏನಂತ ಐತೆ? ಆಟೋ ಕನ್ನಡಿಗ. ಆಟೋ ಕನ್ನಡಿಗ. ಹಾ, ಯಾರ್ದು? ನನ್ನ ಹೆಸರಲ್ಲಿ ಐತೆ ಗಾಡಿ ಅಲ್ವಣ? ಯಾರ ಹೆಸರಲ್ಲಿ ಐತೆ? ಬಾಯ್. ಬರೋಣ ಮಲ್ಲಿ. ತರಕಾರಿ ತಂದ್ಕೊಟ್ಟ ಊರಿಂದ. ಥ್ಯಾಂಕ್ಸ್ ಅಣ್ಣ. ಗುರಾಯಿಸ್ತೀಯಾ? ಓಯ್ ಹುಷಾರು ನೀನು. ತುಂಬಾ ಜನ ನನ್ಗೆ ಅವಾಗ ಕಮೆಂಟ್ ಅಲ್ಲಿ DM ಮಾಡಿ ಮೆಸೇಜ್ ಅಲ್ಲಿ ತುಂಬಾ ಜನ ಕೇಳ್ತಾ ಇದ್ದೀರಾ, ಅಣ್ಣ ಆಟೋ ಲೈನ್ ಬರ್ಬೇಕು ಅಂದ್ಕೊಂಡಿದೀನಿ, ಆಟೋ ಹಾಕ್ಬೇಕು ಅಂದ್ಕೊಂಡಿದೀನಿ, ಹೆಂಗೆ ಏನು ಎತ್ತ ಏನೇನು ಬೇಕಾಗುತ್ತೆ ಡಾಕ್ಯುಮೆಂಟು ಎಲ್ಲ ಕೇಳ್ತಾ ಇದ್ದೀರಾ. ಓಪನ್ ಅಪ್ ಆಗಿ ಒಂದು ಮಾತನ್ನ ನಾನು ಹೇಳ್ತೀನಿ, ದಯವಿಟ್ಟು ಆಟೋ ಲೈನ್ ಮಾತ್ರ ಬರಕ್ ಹೋಗ್ಬಿಡಿ. ಆಸ್ ಅ ಆಟೋ ಡ್ರೈವರ್ ನಾನೇ ಹೇಳ್ತಾ ಇರೋದು ಇದನ್ನೇ. ಒಂದು ಬಿಸ್ನೆಸ್ ಇದರಲ್ಲೇ ನಾನು ದುಡಿಬಹುದು ಅನ್ಕೊಂಡು ಏನಾದ್ರು ಇದ್ರೆ ಅದನ್ನ ಮರ್ತು ಬಿಡಿ. ಆಟೋದಲ್ಲಿ ಅನ್ಕೊಂಡಷ್ಟು ಬಿಸ್ನೆಸ್ ಇಲ್ಲ, ಮೊದಲಿನ ತರ ದುಡಿಮೆಗಳು ಆಗ್ತಾ ಇಲ್ಲ, ಓವರ್ ಪಾಪ್ಯುಲೇಟ್ ಆಗ್ಬಿಟ್ಟೈತೆ. ಅಂದ್ರೆ ಬೆಂಗಳೂರಲ್ಲಿ ಲಿಮಿಟ್ ಗಿಂತ ಹೆಚ್ಚಾಗಿ ಆಟೋಗಳಿದಾವೆ. ಡ್ಯೂಟಿಗಳಿಲ್ಲದೆ 50 ರೂಪಾಯಿ ಡ್ಯೂಟಿ, ದಿನಕ್ಕೆ 1000 ರೂಪಾಯಿ ಮಾಡೋದು ಕೂಡ ಕಷ್ಟ ಆಗ್ಬಿಟ್ಟೈತೆ. ಬೆಳಿಗ್ಗೆಯಿಂದ ಸಾಯಂಕಾಲ ತನಕ 1000 ರೂಪಾಯಿ ಮಾಡೋದು ಕೂಡ ತುಂಬಾ ಕಷ್ಟ. ಇಂಥ ಸಿಚುವೇಶನ್ ಗಳಲ್ಲಿ ನೀವು ಹೊಸದಾಗಿ ಆಟೋ ತಗೋತೀರಾ, ಲೋನ್ ಮೇಲೆ ಅಲ್ಪ ಸ್ವಲ್ಪ ಅಮೌಂಟ್ ಅನ್ನ ಪೇ ಮಾಡ್ಬಿಟ್ಟು ಡೌನ್ ಪೇಮೆಂಟ್ ಅಲ್ಲಿ ಆಟೋಗಳನ್ನ ಎತ್ಕೊಂಡು ಬರ್ತೀರಾ ರೋಡ್ ಮೇಲೆ. ಬಟ್ ಬಂದಾಗ ಆಗುವಂತ ತೊಂದ್ರೆ ತುಂಬಾ ಇದಾವೆ. ಲೋನ್ ಕಟ್ಟಕ್ಕಾಗಲ್ಲ, EMI ಗಳ ಪ್ರಾಬ್ಲಮ್, ಲೋನ್ ಕಟ್ಟಕ್ಕಾಗದೆ ಒದ್ದಾಡೋದು ತುಂಬಾ ಇದಾವೆ. ಇನ್ಕ್ಲೂಡಿಂಗ್ ನಂದೇ ಹೇಳ್ತೀನಿ ಕೇಳಿ, 2 ತಿಂಗಳು ಲೋನ್ ನಾನೇ ಕಟ್ಟಿಲ್ಲ ಇನ್ನೂವರೆಗೂ. ಇಲ್ಲ, ದುಡಿಮೆ ಇಲ್ಲ. ನಮ್ಮ ಕಮಿಟ್ಮೆಂಟ್ ಗಳಿಗೆ ಅಷ್ಟೇ ಸಾಕಾಗುತ್ತೆ. ಇವಾಗ ನಿನ್ನೆ ನಾನು 1000 ರೂಪಾಯಿ ದುಡ್ದೆ, 1000 ರೂಪಾಯಿದಲ್ಲಿ 400 ರೂಪಾಯಿ ಗ್ಯಾಸ್ ಹೋಯ್ತು, 150 ರೂಪಾಯಿ ಊಟಕ್ಕೆ ಹೋಯ್ತು, 563 ರೂಪಾಯಿ ಇಟ್ಕೊಂಡು ನನ್ನ ಮನೆಗೆ ಹೋದೆ, 250 ರೂಪಾಯಿ ಡೈಲಿ ಕಟ್ಟೋದು ಇರುತ್ತೆ.
ಅಲ್ಲಿ ಕಡ್ದೆ 200 ರೂಪಾಯಿ ಉಳಿತು, 250 ರೂಪಾಯಿ ಮನೆಗೆ ಹೋಗಿ ಕೊಟ್ಟೆ. ಮನೇಲಿ ಉಗಿದ್ರು ನಂಗೆ, ನೀವು ಲೋಕಲ್ ಮಾಡ್ಬೋದು, ಲಾಂಗ್ ಮಾಡ್ಬೋದು, ಲೋಕಲ್ ಅಲ್ಲೇ 1,000 ರೂಪಾಯಿ ಮಾಡ್ಕೊಂಡ್ ಬಿಡ್ತೀನಿ. ಇಲ್ಲ, ಆಗಲ್ಲ. ನಾವು ಡೈಲಿ ಬಿರಿಯಾನಿನೇ ತಿನ್ನಕ್ ಆಗಲ್ಲ, ಡೈಲಿ ಚಿತ್ರಾನ್ನ ತಿನ್ಬೇಕಾಗತ್ತೆ. ಇವಾಗ ಹಂಗು ಚಿತ್ರಾನ್ನಕ್ಕೂ ಗತಿ ಇಲ್ಲ, ಹಂಗಾಗ್ಬಿಟ್ಟೈತೆ ದುಡಿಮೆಗಳಿಲ್ದೆ. ಸೊ ಯಾರೇ ಇರ್ಲಿ, ಹೊಸದಾಗಿ ಏನಾದ್ರು ಆಟೋ ಲೈನ್ ಬರ್ತೀನಿ ಅಂತ ಅನ್ನೋರು ಒಂದ್ಸಾರಿ ಯೋಚನೆ ಮಾಡಿ. ಒಂದ್ಸಾರಿ ಏನಕ್ಕೆ 1000 ಬಾರಿ ಯೋಚನೆ ಮಾಡಿ. ಯೋಚನೆ ಮಾಡಕ್ ಆಗ್ಲಿಲ್ವಾ, ಒಂದು 10-15 ಜನ ಆಟೋ ಡ್ರೈವರ್ಗಳನ್ನ ಹಿಡಿದು ಕೇಳಿ, ಹೆಂಗಣ್ಣ ಇದೆ ಆಟೋ ಬಿಸ್ನೆಸ್, ಡ್ಯೂಟಿಗಳಾಗ್ತಾ ಇದಾವ, ಡ್ಯೂಟಿ ಮಾಡ್ಬೋದಾ? ಬೆಳಿಗ್ಗೆ ಟೈಮಲ್ಲಿ ಕೇಳ್ಬಿಡಿ, ಮಧ್ಯಾಹ್ನ ಟೈಮಲ್ಲಿ ನಿಮ್ಮ ಹತ್ರ ಇರುವಂತವ್ರು ನಿಮ್ಮ ಸಂಬಂಧಿಕರಲ್ಲಿ ಕೇಳಕ್ಕೆ ಹೋಗ್ಬೇಡಿ. ಫಸ್ಟ್ ಆಫ್ ಆಲ್ ಕೇಳಕ್ಕೆ ಹೋಗ್ಬೇಡಿ. ಕೇಳಬೇಕಾಗಿರೋದು ಎಲ್ಲಿ ಅಂತಂದ್ರೆ, ಆಟೋಗಳು ಡ್ಯೂಟಿಗಳಿಲ್ಲದೆ ಕಾಯ್ಕೊಂಡು ವೆಯ್ಟ್ ಮಾಡ್ತಾ ಇರ್ತಾರಲ್ಲ, ಅವ್ರ ಹತ್ರ ಹೋಗಿ ಕೇಳಿ. ಯಾಕಂದ್ರೆ ಅವರೆಲ್ಲ ಡ್ಯೂಟಿ ಮಾಡೋರು. ಅವ್ರ ಹತ್ರ ನೀವು ಕೇಳಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಅಲ್ಲಿ ಇಲ್ಲಿ ಡ್ಯೂಟಿಗಳಿಗೋಸ್ಕರ ವೆಯ್ಟಿಂಗ್ ಮಾಡ್ತಾ ಇರ್ತಾರೆ, TMD ಹತ್ರ ಅಥವಾ ಬೇರೆ ಎಲ್ಲಾದ್ರೂ ವೆಯ್ಟ್ ಮಾಡ್ತಾ ಇರ್ತಾರಲ್ಲ, ಅಂಥವ್ರ ಹತ್ರ ಹೋಗಿ ಕೇಳಿ. ನಿಮ್ಗೆ ಗೊತ್ತಾಗುತ್ತೆ ಆಟೋದಲ್ಲಿ ಏನ್ ಬಂಡವಾಳ ಇದೆ, ಏನೇನ್ ನಡೀತಾ ಇದೆ, ಏನಕ್ಕೆ ಆಟೋ ಬೇಡ ಅಂತ ಇದ್ದೀನಿ ಅಂತ. ನೋಡಿ, ನನಗೇನಿಲ್ಲ, ಹಾಕೊಳ್ಳೋರು ನೀವು, ಅನುಭವಿಸೋರು ನೀವು. ಬಟ್ ಒಂದು ಬುದ್ಧಿ ಮಾತು ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಹಾಕೊಳ್ಳೋದು ಬಿಡೋದು ನಿಮಗ್ ಬಿಟ್ಟಿದ್ದು. ಫಸ್ಟ್ ಆಫ್ ಆಲ್ ದುಡಿಮೆ ಇಲ್ಲ, ಯಾರು ಕೂಡ ಆಟೋ ಲೈನಲ್ಲಿ ಬರಕ್ ಹೋಗ್ಬೇಡಿ. ಇನ್ನೊಂದು, ಆಟೋ ತಗೋಬೇಕು ಅಂತಂದ್ರೆ ಬ್ಯಾಡ್ಜ್ ಕಂಪಲ್ಸರಿ. ಹೊಸದಾಗಿ ನೀವೇನಾದ್ರೂ ಆಟೋ ತಗೋಬೇಕು ಅಂತಂದ್ರೆ, ಇದು ಕಮೆಂಟ್ ಅಲ್ಲಿ ಕೇಳಿದ್ರು, ಹೊಸದಾಗಿ ನೀವೇನಾದ್ರೂ ಆಟೋ ತಗೋಬೇಕು ಅಂತಂದ್ರೆ ಬ್ಯಾಡ್ಜ್ ಕಂಪಲ್ಸರಿ. ಏನಕ್ಕಂತಂದ್ರೆ, ಮೊದಲೆಲ್ಲ ಟ್ರಾನ್ಸ್ಫರ್ ಪರ್ಮಿಟ್ ಗಳು ಬರ್ತಿತ್ತು, ಇತ್ತೀಚೆಗೆ ಬರ್ತಾ ಇರೋದು DL ಪರ್ಮಿಟ್ಗಳು. ಆ ಪರ್ಮಿಟ್ಗೋಸ್ಕರ ನೀವು DL ಅನ್ನ ಬ್ಯಾಡ್ಜ್ ಮಾಡಿಸ್ಲೇಬೇಕು. ಸೊ ಹೊಸದಾಗಿ ಏನಾದ್ರೂ ಆಟೋ ತಗೋಬೇಕು ಅಂತ ಇದ್ರೆ ಸ್ವಲ್ಪ ಯೋಚನೆ ಮಾಡಿ. ಇಲ್ಲ ಅಂತಂದ್ರೆ ಕಲೆಕ್ಷನ್ ಗಾಡಿಗಳು ಸಿಗ್ತವೆ ಅಲ್ಲಿ ಇಲ್ಲಿ. ಯಾರ ಹತ್ರ ಆದ್ರೂ 2-3 ಆಟೋ ಇರ್ತಾವಲ್ಲ, ಅವ್ರ ಕಲೆಕ್ಷನ್ ಬಿಟ್ಟಿರ್ತಾರೆ. ಅವ್ರ ಹತ್ರ ಕಲೆಕ್ಷನ್ ಗಾಡಿನ ಓಡಿಸ್ಕೊಂಡು ನೀವೇನಾದ್ರೂ ಆಟೋ ಲೈನ್ ಬರ್ಲೇಬೇಕು ಅಂತಂದ್ರೆ ಒಂದು 3 months ಕಲೆಕ್ಷನ್ ಗಾಡಿ ಓಡಿಸಿ, ನಿಮಗೆ ಗೊತ್ತಾಗ್ಬಿಡುತ್ತೆ ಬಂಡವಾಳ ಆಟೋದು. ಈ ಡೈಲಿ 1000 ರೂಪಾಯಿ ದುಡಿಬೋದಲ್ವಾ ಅನ್ಕೊಂಡಿದ್ರಲ್ಲ, ಅದಕ್ಕೆ ಒಂದು ಸಾರಿ ಕಲೆಕ್ಷನ್ ಗಾಡಿ ತಗೊಂಡು ಒಂದು 3 ತಿಂಗಳು ಓಡಿಸಿ, ಪಿಕ್ಚರು ಕ್ಲಿಯರ್ ಆಗಿ ಗೊತ್ತಾಗ್ಬಿಡುತ್ತೆ. ಆಟೋ ತಗೋಬೇಕಾ ತಗೋಬಾರ್ದ, ಏನಕ್ಕೆ ತಗೋಬೇಕು ಏನಕ್ಕೆ ತಗೋಬಾರ್ದು, ತಗೊಂಡ್ರೆ ಏನೈತೆ, ತಗೊಳ್ಳಿಲ್ಲ ಅಂದ್ರೆ ಏನೇನ್ ಕಷ್ಟ ಐತೆ. ಸೊ ಯೋಚನೆ ಮಾಡಿ, ನಿಮ್ಮೇಲೆ ಬಿಟ್ಟಿದ್ದು. ನನಗಂತೂ ಏನೋ ಪ್ರಮೋಷನ್ ಮಾಡ್ಬೇಕಾ ಮಾಡ್ತೀವಿ, ಬ್ರ್ಯಾಂಡ್ಗಳು ಡೀಲ್ ಬರ್ತವೆ, ಹೌದು, ಅಲ್ಲೇನ್ ಹೇಳ್ಬೇಕಾಗಿರುತ್ತೆ ಅದನ್ನ ನಾವು ಹೇಳ್ಬೇಕಾಗಿರುತ್ತೆ, ಆ ರೀತಿ ನಾವು ಹೇಳ್ತೀವಿ. ಡಿಪೆಂಡ್ ಅಪಾನ್ ಯು, ನೀವ್ ಯಾವ ರೀತಿ ನಡೆಸ್ಬೇಕು ಅಂತ ಇದ್ದೀರಾ, ನಿಮಗ್ ಬಿಟ್ಟಿತ್ತು. ಹೊಸದಾಗಿ ಗಾಡಿ ಹಾಕ್ಬೇಕಾ, ಹಾಕೊಳ್ಳಿ, ಪರವಾಗಿಲ್ಲ, ಬಿಸ್ನೆಸ್ ಇಲ್ಲ. ನಮ್ ತರ ಅಲ್ಲಿ ಇಲ್ಲಿ ಸೈಡಲ್ಲಿ ಹಾಕೊಂಡು ಕೂತ್ಕೊಳ್ಳಿ. ಸೊ ಓಪನ್ ಅಪ್ ಆಗಿ ಹೊಸದಾಗಿ ಗಾಡಿನ ಹಾಕೋಕ್ ಹೋಗ್ಬೇಡಿ ಅಷ್ಟೇ. ಇವಾಗಿರುವಂತ ಸಿಚುವೇಶನ್ ಅಲ್ಲಿ ತುಂಬಾ ಜನ ಆಟೋ ಸೇಲ್ ಮಾಡ್ತಾ ಇದಾರೆ, ನಿಮ್ಗೆ ಗೊತ್ತಿಲ್ಲ ಅಷ್ಟೇ. ಎಷ್ಟೋ ಜನ 3 ತಿಂಗಳಿಗೋಸ್ಕರ ಗಾಡಿ ತಗೊಂಡು ಬಂದು ಆಟೋ ಲೈನ್ ಬಂದು ದುಡಿಮೆ ಇಲ್ಲದೆ ಆಟೋಗಳನ್ನ ಸೇಲ್ ಮಾಡೋದು ಮಾಡ್ತಾ ಇದಾರೆ. ನೋಡಿ, ಏನೇ ಮಾಡೋದಿದ್ರು ಒಂದು 10 ಬಾರಿ ಯೋಚನೆ ಮಾಡಿ. ನಾನಂದ್ರು ಯಾರೇ ಕೇಳೋದ್ರು ಕೂಡ ಅಷ್ಟೇ, ಇವಾಗಿಂದ ಅಲ್ಲ, ನನಗೆ ಯಾವಾಗಿಂದ ಯಾರ್ಯಾರು ಮೆಸೇಜ್ ಮಾಡ್ತಾರೆ ಎಲ್ಲರಿಗೂ ನಾನು ಒಂದೇ ಉತ್ತರ ಕೊಡೋದು, ಆಟೋ ಲೈನ್ ಬರಕ್ ಹೋಗ್ಬೇಡಿ. ಬಂದ್ರು ಕೂಡ ನಿಮ್ಗೆ ತೊಂದ್ರೆ. ತುಂಬಾ ಜನ DM ಮಾಡ್ತಾ ಇರ್ತಾರೆ, ನಾನು ಎಲ್ಲೋ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ಕೊಂಡಿದೀನಿ, ಸ್ವಿಗ್ಗಿ ಮಾಡ್ಕೊಂಡಿದೀನಿ, ಝೊಮ್ಯಾಟೊ ಮಾಡ್ಕೊಂಡಿದೀನಿ, ಆಟೋ ಹಾಕ್ಬೇಕು, ಆಟೋದಲ್ಲಿ ಆದ್ರೂ ದುಡಿಮೆ ಮಾಡ್ಕೋತೀನಿ ಅಂತ ಏನಿದ್ದೀರಾ, ಸ್ವಲ್ಪ ಯೋಚನೆ ಮಾಡಿ ಅಷ್ಟೇ. ಯಾವ ಕೆಲಸ ಮಾಡ್ಕೊಂಡು ಕಷ್ಟನೋ ಸುಖನೋ ಏನಿದ್ದೀರೋ ಹಂಗೆ ಇದ್ಬಿಡಿ, ಆಟೋ ಲೈನ್ ಮಾತ್ರ ಬರಕ್ ಹೋಗ್ಬೇಡಿ. ಇವಾಗಿರುವಂತ ಸಿಚುವೇಶನ್ ಅಲ್ಲಿ ನನಗಂತೂ ಅನ್ಸಿದ್ದು ಹೇಳಿದೀನಿ. ಇದ್ರ ಮೇಲೆ ನಿಮ್ಮ ಇಷ್ಟ, ತಗೊಳ್ತೀರಾ ಬಿಡ್ತೀರಾ, ಹೊಸದಾಗಿ ಗಾಡಿ ಹಾಕ್ಬೇಕು ಅನ್ಕೊಂಡಿದ್ದೀರಾ, 1000 ಬಾರಿ ಯೋಚನೆ ಮಾಡಿ ಆಟೋ ಲೈನ್ ಬನ್ನಿ, ಓಕೆನಾ?